ಸಾತ್ವಿಕ ಧರ್ಮ ಬಾಂಧವರೇ, ಒಂದು ಘಟನೆಯನ್ನು ಕುರಿತು ಸ್ವಲ್ಪ ಚಿಂತನೆ ಮಾಡೋಣ. ಒಂದು ದೊಡ್ಡದಾದ ಆಸ್ಪತ್ರೆ, ಅಲ್ಲಿ ವಯೋವೃದ್ಧನಾಗಿರ್ತಕ್ಕಂಥ ಆರೋಗ್ಯ ಸಮಸ್ಯೆಯಿಂದ ಬಳಲುವಂಥ ವ್ಯಕ್ತಿ ಅವರಿಗೆ ಆಶೀರ್ವಾದವನ್ನು ಕೊಡಿಸ್ಬೇಕು ಅಂಥೇಳಿ ಆ ಪರಿವಾರದ ಕೆಲವಷ್ಟು ಸದಸ್ಯರು ಒಬ್ಬ ತಪಸ್ವಿ ಗುರುಗಳನ್ನು ಅವರ ಹತ್ತಿರ ಕರ್ಕೊಂಡು ಹೋಗ್ತಾರೆ. ಆವಾಗ ಆ ವ್ಯಕ್ತಿ ಆ ಗುರುಗಳ ಕೈ ಹಿಡಿದು ಅಳ್ತಿದ್ದಾನೆ, ತುಂಬ ದುಃಖವನ್ನು ಪಡ್ತಿದ್ದಾನೆ, ವ್ಯಥೆ ಪಡ್ತಿದ್ದಾನೆ. ಆವಾಗ ಗುರುಗಳು ಕೇಳ್ತಾ ಇದ್ದಾರೆ, ಯಾಕೆ ತಾವಿಷ್ಟು ದುಃಖವನ್ನು ಪಡ್ತಾ ಇದ್ದೀರಾ? ಆವಾಗ ಆ ವ್ಯಕ್ತಿ ಹೇಳ್ತಾ ಇದ್ದಾನೆ, ನನ್ನ ಜೀವನದಲ್ಲಿ ಪ್ರಾಯಶ್ಚಿತ್ತ ಅನ್ನೋದನ್ನು ಬಿಟ್ಟರೆ ಬೇರೆ ಯಾವ ಮಾರ್ಗವೇ ಇಲ್ಲ ಅಂತ ಅವನು ಹೇಳ್ತಾನೆ. ಆವಾಗ ಗುರುಗಳು ಯಾಕೆ ಅಂತ ಕೇಳಿದರು. ಆವಾಗ ವ್ಯಕ್ತಿ ಹೇಳ್ತಾನೆ, ನನ್ನ ಜೀವನದಲ್ಲಿ ಭಗವಂತ ಎಲ್ಲವನ್ನು ಕೊಟ್ಟಿದ್ದ, ಆದರೆ ನಾನು ಸದುಪಯೋಗವನ್ನು ಮಾಡಿಕೊಂಡಿಲ್ಲ. ದುರುಪಯೋಗವನ್ನು ಮಾಡಿದ ಪರಿಣಾಮ ಅನೇಕ ಪ್ರಕಾರ ದುಃಖವನ್ನು ಅನುಭವಿಸ್ತಾ ಇದ್ದೇನೆ. 2 ವರ್ಷಗಳಿಂದ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾನೆ. ಲಿವರ್ ಕೆಲಸವನ್ನು ಮಾಡ್ತಿಲ್ಲ, ಕಿಡ್ನಿಗಳು ಫೇಲ್ ಆಗಿದೆ, ಡಯಾಲಿಸಿಸ್ ಮೇಲೆ ನನಗೆ ಜೀವನ ಕೊಡ್ತಿದ್ದಾರೆ. ಪ್ರತಿದಿನ ಪ್ರತಿ ಕ್ಷಣ ತುಂಬ ನೋವನ್ನು, ಹಿಂಸೆಯನ್ನು, ತಾಪವನ್ನು ಅನುಭವಿಸ್ತಾ ಇದ್ದೇನೆ. ಯಾವಾಗ ನನಗೆ ಮೃತ್ಯು ಬರುತ್ತೋ ಅಂಥೇಳಿ ನಾನು ಕಾಯ್ತಾ ಇದ್ದೇನೆ, ಆದರೂ ನನಗೆ ಮರಣ ಬರ್ತಿಲ್ಲ ಅನ್ನುವಂಥ ನೋವನ್ನು ಹಂಚಿಕೊಳ್ತಾನೆ ಆ ವ್ಯಕ್ತಿ. ಅವ ಗುರುಗಳು ಯಾಕೆ ಅಂತ ಕೇಳಿದರು. ನನಗೆ ಭಗವಂತ ಒಂದು ಕಾಲದಲ್ಲಿ ಹಣವನ್ನು ಕೊಟ್ಟಿದ್ದ, ಅಧಿಕಾರವನ್ನು ಕೊಟ್ಟಿದ್ದ, ಸಂಪತ್ತಿಯನ್ನು ಕೊಟ್ಟಿದ್ದ, ಸ್ಥಾನವನ್ನು ಕೊಟ್ಟಿದ್ದ, ಮಾನವನ್ನು ಕೊಟ್ಟಿದ್ದ, ಎಲ್ಲವನ್ನು ಕೊಟ್ಟಿದ್ದ. ಆದರೂ ನಾನು ಬಹಳ ದುರುಪಯೋಗವನ್ನು ಮಾಡಿಕೊಂಡಿದ್ದೇನೆ. ಬಹಳ ಜನರಿಗೆ ನೋವನ್ನು ಕೊಟ್ಟಿದ್ದೇನೆ, ಹಿಂಸೆಯನ್ನು ಕೊಟ್ಟಿದ್ದೇನೆ, ಅಪಮಾನವನ್ನು ಮಾಡಿದ್ದೇನೆ, ಸುಳ್ಳು ಆರೋಪಗಳ ಹೊರಿಸಿ ಅವರ ಸಾವಿಗೆ ಕಾರಣನಾಗಿದ್ದೇನೆ, ಎಷ್ಟೋ ಜನರ ಹತ್ಯೆ ಮಾಡಿಸಿದ್ದೇನೆ, ಏನೆಲ್ಲ ಪಾಪ ಕೃತ್ಯವನ್ನು ಮಾಡಿದ್ದೇನೆ. ಆ ಪಾಪದ ಫಲವನ್ನು ಇವತ್ತು ನಾನು ಪ್ರತಿದಿನ ಪ್ರತಿ ಕ್ಷಣ ಅನುಭವಿಸ್ತಾ ಇದ್ದೇನೆ. ನನಗೆ ಮೃತ್ಯು ಬರಲಿ ಅಂದರೂ ಕೂಡ ಮರಣ ಬರ್ತಿಲ್ಲ, ಆದರೆ ನನಗೆ ಜೀವನವನ್ನು ಕಳೀಲಿಕ್ಕೆ ಆಗ್ತಾ ಇಲ್ಲ ಅಂಥೇಳಿ ತುಂಬ ನೋವನ್ನು ಭಾಳ ದುಃಖದಿಂದ ಹಂಚಿಕೊಳ್ತಾ ಇದ್ದ. ಹಾಗಾಗಿ ಸದ್ಭಕ್ತ ಬಂಧುಗಳೇ, ನಾವು ಅರ್ಥ ಮಾಡ್ಕೋಬೇಕಾಗಿದ್ದಿಷ್ಟೇ, ಈ ಜಗತ್ತಿನಲ್ಲಿ ಯಾರ ಕೈಯಿಂದಲಾದರೂ ತಪ್ಪಿಸ್ಕೋಬೋದು. ಕಳ್ಳತನ ಮಾಡಿ, ಸುಳ್ಳು ಹೇಳಿ, ಬೇರೆಯವ್ರ ಮೇಲೆ ಸುಳ್ಳು ಆರೋಪವನ್ನು ಮಾಡಿ, ಬೇರೆಯವರಿಗೆ ನೋವನ್ನು ಕೊಟ್ಟು, ಹಿಂಸೆ ಕೊಟ್ಟು, ಅಪಮಾನ ಮಾಡಿ, ಅಥವಾ ಏನೋ ಮಾಡಿ, ಯಾರ್ದು ಹೊಟ್ಟೆ ಮೇಲೆ ಹೊಡೆದು ಗಳಿಸಿ, ಯಾರ್ದೋ ಸಂಪತ್ತನ್ನು ಅಪಹರಣ ಮಾಡಿ, ಅವ್ರ ಕಣ್ಣೀರು ಹಾಕಿಸಿ ಅವರಿಂದ ತಪ್ಪಿಸ್ಕೋಬೋದು. ಸರ್ಕಾರದಿಂದ ತಪ್ಪಿಸ್ಕೋಬೋದು, ಕಾನೂನಿನ ಕಣ್ಣಿಗೆ ಮಣ್ಣು ಹಾಕ್ಬೋದು, ಅಥವಾ ಕೋರ್ಟ್ನಿಂದ ತಪ್ಪಿಸ್ಕೋಬೋದು. ಆದರೆ ಒಂದು ನೆನಪಿಟ್ಕೋಬೇಕು ನಾವೆಲ್ಲ, ಆ ಸರ್ವಸಮರ್ಥನಾದ ಭಗವಂತನ ಕೈಯಿಂದ ಯಾರೂ ಕೂಡ ತಪ್ಪಿಸಿಕೊಳ್ಳಲು ಸಾಧ್ಯ ಇಲ್ಲ. ಅವನ ಕೈಯಿಂದ, ಅವನ ಕಣ್ಣಿಂದ, ಅವನ ದೃಷ್ಟಿಯಿಂದ ತಪ್ಪಿಸಿಕೊಳ್ಳುವಂಥ ಕಲ್ಪನೆಯನ್ನು ಕೂಡ ಯಾರು ಮಾಡ್ಕೊಳ್ಳೋ ಹಾಗಿಲ್ಲ. ನಾವೆಲ್ಲ ಹಿಂದೆ ಅನ್ಕೋತಾ ಇದ್ವಿ, ಈ ಹಿಂದಿನ ಕರ್ಮವ ಇಂದುಂಡುಡಬೇಕಾತ್ಮ, ಹಿಂದಿನ ಕರ್ಮ ಇವತ್ತು ಬರ್ತದೆ ಅಂತೇಳಿ. ಹಾಗಿಲ್ಲ. ಈಗಿನ ಕರ್ಮ ಇದೇ ಜನ್ಮದಲ್ಲಿ ಅನುಭವಿಸುವಂಥ ಪರಿಸ್ಥಿತಿಗಳು ಬಂದೇ ತೀರ್ತದೆ. ಹಾಗಾಗಿ ಪ್ರತಿ ಹಂತದಲ್ಲೂ ನಾವು ಜೀವನವನ್ನು ನಡೆಸುವಾಗ ಚಿಂತನೆ ಮಾಡಬೇಕು. ಯಾವುದು ಸತ್ಯ, ಯಾವುದು ಅಸತ್ಯ, ಯಾವುದು ಧರ್ಮ, ಯಾವುದು ಅಧರ್ಮ, ಯಾವುದು ನ್ಯಾಯ, ಯಾವುದು ಅನ್ಯಾಯ, ಯಾವುದು ನೀತಿ, ಯಾವುದು ಅನೀತಿ ಅನ್ನೋದನ್ನು ವಿಚಾರ ಮಾಡಲೇಬೇಕಾಗತ್ತೆ. ನಿಮಗೊಂದು ಸಣ್ಣ ಘಟನೆ ದೃಷ್ಟಾಂತವನ್ನು ಹೇಳೋದಾದರೆ, ಕೃತಯುಗದಲ್ಲಿ ಕಶ್ಯಪ ಬ್ರಹ್ಮ ಮತ್ತು ದಿತಿ ಗರ್ಭದಲ್ಲಿ ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶ್ಯಪು ಅಂತ ಜನನ ಆಗತ್ತೆ. ಹಿರಣ್ಯಾಕ್ಷ ಅನೇಕ ಉಪದ್ರವದಿಂದ, ಅಹಂಕಾರದಿಂದ ನಡೆದಾಗ ವಿಷ್ಣು ಪರಮಾತ್ಮ ವರಾಹ ಅವತಾರದಿಂದ ಅವನನ್ನು ಸಂಹಾರ ಮಾಡಿದ. ಆ ಇತಿಹಾಸ ತಮಗೆಲ್ಲ ತಿಳಿದಿದೆ. ಆದ್ದರಿಂದ ಕ್ರೋಧಿತನಾಗಿರ್ತಕ್ಕಂಥ ಹಿರಣ್ಯಕಶ್ಯಪು ಬ್ರಹ್ಮನನ್ನು ಕುರಿತು ಘೋರ ತಪಸ್ಸನ್ನು ಮಾಡ್ತಾನೆ. ಬ್ರಹ್ಮದೇವ ಪ್ರಕಟ ಆಗ್ತಾ ಇದ್ದಾನೆ. ಆವಾಗ ನನಗೆ ಮೃತ್ಯು ಬಾರದಂತೆ ವರವನ್ನು ಕೊಡು ಅಂತ ಹೇಳ್ತಾನೆ. ಅದು ಬಿಟ್ಟು ಬೇರೆ ಕೇಳು ಅಂತ ಬ್ರಹ್ಮದೇವ ಹೇಳಿದಾಗ ವರವನ್ನು ಕೇಳ್ತಾನೆ. ಎಷ್ಟು ಚಾಣಾಕ್ಷತನದಿಂದ ಕೇಳಿದ ಅಂತ ಸ್ವಲ್ಪ ಗಮನಿಸ್ರಿ. ಅವನು ಹೇಳ್ತಾನೆ, ನನಗೆ ಹಗಲಲ್ಲಿ ಆಗಲಿ, ರಾತ್ರಿಯಲ್ಲಿ ಆಗಲಿ, ಭೂಮಿಯಲ್ಲಿ, ಆಕಾಶದಲ್ಲಾಗಲಿ, ಜಲದಲ್ಲಾಗಲಿ, ಬೆಂಕಿಯಲ್ಲಾಗಲಿ, ಪಶು ಪಕ್ಷಿಗಳಿಂದಾಗಲಿ, ಮನೆಯ ಒಳಗಾಗಲಿ, ಮನೆಯ ಹೊರಗಾಗಲಿ, ಕ್ರಿಮಿಕೀಟಗಳಿಂದ, ಮೃಗ ಸರ್ಪಗಳಿಂದ, ಶಸ್ತ್ರಾಸ್ತ್ರಗಳಿಂದಾಗಲಿ, ಸುರ ನರ ಯಕ್ಷ ಗಂಧರ್ವ ಕಿನ್ನರ ಕಿಂಪುರುಷ ರಾಕ್ಷಸರು
ಇನ್ನು ಯಾವುದೇ ವ್ಯಕ್ತಿಗಳಿಂದ, ನೀನು ಸೃಷ್ಟಿಸಿದ ಯಾವುದೇ ಜೀವಿಗಳಿಂದಾಗಲಿ, ಯಾವುದೇ ಅಸ್ತ್ರಶಸ್ತ್ರಗಳಿಂದಾಗಲಿ, ಪಾಶುಪತಾಸ್ತ್ರ, ಬ್ರಹ್ಮಾಸ್ತ್ರ, ನಾರಾಯಣಾಸ್ತ್ರ, ಯಾವುದೇ ಪ್ರಬಲ ಅಸ್ತ್ರಶಸ್ತ್ರಗಳಿಂದಾಗಲಿ ನನಗೆ ಮೃತ್ಯು ಬಾರದಂತೆ ನೀನು ವರವನ್ನು ಕೊಡು ಅಂತ ಬೇಡ್ತಾನೆ. ತಥಾಸ್ತು ಅಂತ ವರವನ್ನು ಕೊಟ್ಟ. ಆ ವರದ ಅಹಂಕಾರದಿಂದ ಬಹಳ ಪಾಪಕೃತ್ಯವನ್ನು ಮಾಡಲಿಕ್ಕೆ ಶುರು ಮಾಡಿದ. ಎಲ್ಲ ದೇವಾನ ದೇವತೆಗಳನ್ನೆಲ್ಲ ಬಂಧಿಸಿಟ್ಟ. ಆನಂತರ ಎಲ್ಲ ಲೋಕ ಕಂಠಕನಾಗಿ ಎಲ್ಲರಿಗೂ ಹಿಂಸೆಯನ್ನು ಕೊಡಲಿಕ್ಕೆ ಶುರು ಮಾಡಿದ. ಅವನು ಅಂದ್ಕೊಂಡ, ನನಗೆ ಮೃತ್ಯುವೇ ಇಲ್ಲ, ನಾನು ಮೃತ್ಯುಂಜಯ ಅಂತ ಅಂದ್ಕೊಂಡು ಅವನನ್ನೇ ಪೂಜೆ ಮಾಡಲಿಕ್ಕೆ ಹಚ್ಚಿದ ಎಲ್ಲ ರಾಜ್ಯದ ತುಂಬ, ಲೋಕದಾದ್ಯಂತ. ಇದನ್ನು ಎಲ್ಲ ದೇವತೆಗಳು ನೋಡಿ ಸಹಿಸಿದ್ರು. ಅತೀಯಾದಾಗ ಅವನ ಮಗ, ಯಾವ ಹಿರಣ್ಯಕಶ್ಯಪುವಿನ ಹೆಂಡತಿ ತುಂಬ ಧರ್ಮನಿಷ್ಠೆಯ ಭಾಳ ಶ್ರೇಷ್ಠಳಾಗಿರ್ತಕ್ಕಂಥ ಕಯಾದು ಅಂಥೇಳಿ, ಅವನ ಮಗನೇ ಭಕ್ತ ಪ್ರಹ್ಲಾದ ಅವನ ವಿರುದ್ಧವಾದ ಕ್ರಿಯೆಯನ್ನು ಶುರು ಮಾಡ್ತಾನೆ. ಅವನು ನಾರಾಯಣ ಹರಿ ಸತ್ಯ ಅಂತ ಹರಿನಾಮ ಸ್ಮರಣೆಯನ್ನು ಮಾಡಲಿಕ್ಕೆ ಭಕ್ತ ಪ್ರಹ್ಲಾದ ಶುರು ಮಾಡ್ತಾನೆ. ಇವನು ಹರಿ ವಿರುದ್ಧವಾದ ಕ್ರಿಯೆಯನ್ನು ಇವನು ಶುರು ಮಾಡ್ತಾನೆ. ಇಬ್ಬರ ಮಧ್ಯೆ ವಾದ ವಿವಾದಗಳು ನಡೆಯುತ್ತೆ. ಆವಾಗ ಎಲ್ಲಿ ನಿನ್ನ ಹರಿ ಅಂತ ಕೇಳಿದಾಗ ಎಲ್ಲ ಕಡೆಗಿದ್ದಾನೆ ಅಂತ ಎಲ್ಲ ಕಡೆ ತೋರಿಸಿ ಒಂದು ಕಂಬವನ್ನು ತೋರಿಸ್ತಾನೆ. ಈ ಕಂಬದಲ್ಲಿದ್ದಾನೆ ಅಂತಂದಾಗ ಆ ಕಂಬವನ್ನು ತನ್ನ ಗದೆಯಿಂದ ಹೊಡೆದಾಗ ಒಡೆತದೆ. ಆನಂತರದಲ್ಲಿ ಯಾವ ವಿಷ್ಣು ಪರಮಾತ್ಮ ನರಸಿಂಹಾವತಾರದಿಂದ ಅವತರಿಸ್ತಾ ಇದ್ದಾನೆ. ಆನಂತರದಲ್ಲಿ ಇಬ್ಬರ ಮಧ್ಯದಲ್ಲಿ ಯಾವ ನರಸಿಂಹಾವತಾರದಲ್ಲಿರುವಂಥ ವಿಷ್ಣು ಪರಮಾತ್ಮ ಮತ್ತು ಹಿರಣ್ಯಕಶ್ಯಪು ಇಬ್ಬರ ಮಧ್ಯದಲ್ಲಿ ಘೋರವಾದ ಯುದ್ಧ ನಡೆಯುತ್ತೆ. ಯುದ್ಧ ಆಗ್ತಾ ಆನಂತರದಲ್ಲಿ ಅವನ ಶಕ್ತಿ ಕುಗ್ಗುತ್ತಾ ಬರುತ್ತೆ. ನಂತರ ಹೋಗಿ ಆ ಹಿರಣ್ಯಾಕ್ಷನನ್ನು ಕೊಲ್ಲುವಂಥ ಪ್ರಸಂಗ, ಹಿರಣ್ಯಕಶ್ಯಪುವಿನ ಕೊಲ್ಲುವಂಥ ಪ್ರಸಂಗ. ಹಿರಣ್ಯಕಶ್ಯಪು ಹೇಳ್ತಾ ಇದ್ದಾನೆ, ನನಗೆ ಮೃತ್ಯು ಇಲ್ಲ, ನೀನು ಏನು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಅವಾಗ ಹೇಳ್ತಾ ಇದ್ದಾನೆ ವಿಷ್ಣು ಪರಮಾತ್ಮ, ನಿನ್ನ ವರ ನನಗೆಲ್ಲ ತಿಳಿದಿದೆ. ನೀನು ಬೇಡದ ವರ ಏನು ಗುರ್ತಿದೆ ನನಗೆ. ನೀ ಹೇಳಿದ್ದೀಯ, ಮನೆಯ ಒಳಗಾಗಲಿ ಹೊರಗಾಗಲಿ ಮೃತ್ಯು ಬರಬಾರ್ದು. ಮನೆ ಒಳಗೂ ಅಲ್ಲ ಹೊರಗೂ ಅಲ್ಲ, ಹೊಸ್ತಿಲ ಮೇಲೆ ನಾ ಕೂತಿದ್ದೇನೆ. ಭೂಮಿಯಲ್ಲಾಗಲಿ ಆಕಾಶದಲ್ಲಾಗಲಿ ಪಾತಾಳದಲ್ಲಾಗಲಿ, ಭೂಮಿಯೂ ಅಲ್ಲ ಆಕಾಶವೂ ಅಲ್ಲ ಪಾತಾಳವೂ ಅಲ್ಲ, ನನ್ನ ತೊಡೆಯ ಮೇಲೆ ಹಾಕ್ಕೊಂಡಿದ್ದೇನೆ. ಆನಂತರ ಬ್ರಹ್ಮ ಸೃಷ್ಟಿಸಿದ ಯಾವುದೇ ಜೀವಿಗಳಿಂದ ಮೃತ್ಯು ಬರಬಾರ್ದು. ನಾನು ಬ್ರಹ್ಮ ಸೃಷ್ಟಿಯಲ್ಲ, ಅರ್ಧ ನರ ಅರ್ಧ ಮೃಗ, ಈ ರೀತಿ ನನ್ನ ರೂಪ ಇದೆ. ಆನಂತರದಲ್ಲಿ ಯಾವುದೇ ಶಸ್ತ್ರಾಸ್ತ್ರಗಳಿಂದ ಬರಬಾರದು. ಶಸ್ತ್ರಾಸ್ತ್ರಗಳಿಲ್ಲ, ನನ್ನ ಉಗುರುಗಳಿಂದ నేను ಬಗಿತಾ ಇದ್ದೇನೆ. ಆನಂತರದಲ್ಲಿ ನಿನ್ನ ಪುಣ್ಯ ಇಂದಿಗೆ ಮುಗಿದಿದೆ, ನಿನ್ನ ಮೃತ್ಯು ಖಚಿತ ಅಂಥೇಳಿ ಹಿರಣ್ಯಕಶ್ಯಪುವನ್ನು ಅವನು ಹೊಟ್ಟೆಯನ್ನು ಬಗೆದು ಅವನ ಕರುಳುಗಳನ್ನು ಮಾಲೆಯನ್ನು ಮಾಡಿ ಹಾಕೋತಾ ಇದ್ದಾನೆ. ರಕ್ತವನ್ನು ಕುಡಿದು ಮದೋನ್ಮತ್ತನಾಗಿರ್ತಕ್ಕಂಥ ಹಿರಣ್ಯಕಶ್ಯಪುವಿನ ಸಂಹಾರ ಆಗತ್ತೆ. ಇದು ಇತಿಹಾಸ. ಹಾಗಾಗಿ ಇಂಥವು ಸಾವಿರಾರು ಇತಿಹಾಸಗಳನ್ನು ಬಹಳ ಜನ ಕೇಳ್ತಾರೆ, ಬಹಳ ಜನ ಓದ್ತಾರೆ, ಕಣ್ಣು ಮುಂದೆ ನಡೆಯುವ ಎಷ್ಟೋ ಘಟನೆಗಳು ನೋಡ್ತಾರೆ. ಆದರೆ ತಪ್ಪು ಮಾಡೋದು ಬಿಡ್ತಿಲ್ಲ, ಅನ್ಯಾಯ ಮಾಡೋದು ಬಿಡ್ತಿಲ್ಲ, ಬೇರೆಯವ್ರ ಮೇಲೆ ಸುಳ್ಳು ಆರೋಪ ಹೊರಿಸೋದು ಬಿಡ್ತಿಲ್ಲ, ಪಾಪ ಕೃತ್ಯವನ್ನು ಮಾಡೋದು ಬಿಡೋದಿಲ್ಲ. ಆನಂತರ ಕಷ್ಟ ಬಂದಾಗ, ದುಃಖ ಬಂದಾಗ, ನೋವು ಬಂದಾಗ, ಸಂಕಟ ಆದಾಗ ದೇವರನ್ನು ಬೈಯೋದು ಬಿಡೋದಿಲ್ಲ. ನಾವಿಷ್ಟೆಲ್ಲ ಒಳ್ಳೆಯದು ಮಾಡಿದ್ದೇವೆ, ದಾನ ಮಾಡೇವೆ, ಧರ್ಮ ಮಾಡೇವೆ, ಪುಣ್ಯ ಮಾಡೇವೆ, ಸತ್ಕಾರ್ಯ ಮಾಡೇವೆ, ಆದರೂ ನಮಗೆ ಕಷ್ಟ ತಪ್ತಿಲ್ಲ ಅಂಥೇಳಿ ದೈವದ ಮೇಲೆ, ಗುರುವಿನ ಮೇಲೆ, ಪರಂಪರೆಯ ಮೇಲೆ ಆರೋಪ ಮಾಡೋದು ಕೂಡ ಬಿಡ್ತಿಲ್ಲ. ಹಾಗಾಗಿ ಪ್ರತಿಯೊಬ್ಬರು ಗಮನಿಸಬೇಕಾದಂಥ ವಿಷಯ ಯಾವುದು ಅಂತ ಕೇಳಿದರೆ, ಜೈಸಾ ಕರ್ಮ್ ವೈಸಾ ಫಲ್, ಇದನ್ನು ನೆನ್ಪಿಟ್ಕೋಬೇಕು. ನಾವು ಮಾಡಿದ ಕರ್ಮದ ಫಲವನ್ನು ಅನುಭವಿಸಲೇಬೇಕು, ಅದಕ್ಕೆ ಬೇರೆ ಮಾರ್ಗ ಇಲ್ಲ. ಇದನ್ನು ಸ್ಪಷ್ಟವಾಗಿ ನೆನಪಿಡ್ರಿ, ಬರೆದಿಟ್ಕೋಬೇಕು. ಹಾಗಿದ್ದಾಗ ಮಾತ್ರ ನಾವು ಬದುಕನ್ನು ಸಾರ್ಥಕದ ಕಡೆಗೆ ಕರ್ಕೊಂಡು ಹೋಗ್ಲಿಕ್ಕಾಗತ್ತೆ ಅನ್ನೋ ಮಾತನ್ನು ತಿಳಿಸಿ, ನಾವು ಯಾರೂ ಶಾಶ್ವತರಲ್ಲ. ಯಾವ ಸಮಯದಲ್ಲಿ ಮೃತ್ಯು ದೇವತೆ ಬಂದು ನಮ್ಮ ಬಾಗಿಲು ಬಡಿದು ನಮ್ಮ ಪ್ರಾಣವನ್ನು ತೊಗೊಂಡು ಹೋಗ್ತಾಳೆ ಗೊತ್ತಿಲ್ಲ. ಇರುವಷ್ಟು ಕಾಲ ನಾವೆಲ್ಲರೂ ಕೂಡ ಒಳ್ಳೆತನ ಮಾಡೋಣ, ಒಳ್ಳೆಯ ಚಿಂತನೆ ಮಾಡೋಣ, ಒಳ್ಳೆಯ ಬದುಕನ್ನು ನಡೆಸಿ ನಮ್ಮ ಜೀವನವನ್ನು ಸಾರ್ಥಕ್ಯದ ಕಡೆಗೆ ಕರ್ಕೊಂಡು ಹೋಗೋಣ ಅನ್ನುವಂಥ ವಿಷಯವನ್ನು ಪ್ರಸ್ತಾಪನೆ ಮಾಡ್ತಾ ಈ ಸಂದೇಶಕ್ಕೆ ವಿರಾಮ ಕೊಡ್ತೇವೆ. ಓಂ ಶೋಂ ಭೂಯಾತ್.